ಸರಿ ಇಲ್ಲ. ಹಿಂದೂ ಆಗಿಲ್ಲ, ಹಿಂದೂ ಆಗಿಲ್ಲೇ ನಿಂತದ್ದು. ಬಿ ಜೆ ಪಿ ಸರ್ಕಾರದಲ್ಲಿ ಆಗಿದೆ. ಬಿ ಜೆ ಪಿ ಸರ್ಕಾರದಾಗ ಅವ್ರು ಗವರ್ನರ್ ಕಳಿಸಿದ್ದು ಎಷ್ಟು ಉದಾಹರಣೆ ಅದಾವ್ರು, ಅವರು ವಾಪಸ್ ಕಳಿಸಿದ್ದಾರೆ. ನಮ್ಮಲ್ಲಿ ಕಳಿಸಿದ್ದಾರೆ. ನಮ್ಮಲ್ಲಿ 2 ಸಲ ಆಗಿರ್ಬಾರ್ದು, 1 ಸಲ ಆಗಿದೆ ಅಷ್ಟೇ. ಅವ್ರದ್ದು ಕಳಿಸಿದ್ದಾರೆ. ಹಳೆಯದ್ರ ಗ್ಯಾರಂಟಿ ಬರೋಕ್ಕಿಂತ ಮುಂಚೆ ಮಾಡಿದ್ದಾರೆ. ಗ್ಯಾರಂಟಿ ಬಂದ ಮ್ಯಾಗ ಮಾಡಿದ್ದಲ್ಲ ಅದು. ಫಸ್ಟ್ ಸರ್ಕಾರ ಬಂದ ಮೇಲೆ ಮಾಡಿದ್ದದು. ಅವಾಗ ಈಗ ಹಳೆ ಕೇಸರ ಅದು. ಕೆಲವು ಕಡೆ ಅವಶ್ಯ ಇರೋಲ್ಲ, ಕೆಲವು ಕಡೆ ಅನಾವಶ್ಯಕ ಖರ್ಚು ಮಾಡ್ತಾರೆ. ಯಾವ ಸರ್ಕಾರ ಬಂದರೂ ಸಹ ಆ ಸರ್ಕಾರದ ಮ್ಯಾಗ ಆರೋಪ ಇದೆ. ಅದು ಕಳೆದ 20 ವರ್ಷದಿಂದ ನೋಡ್ತಾ ಇದ್ದೀವಿ. ಹೆಚ್ಚು ಮಾಡ್ತಾರೆ. ಒಂದೊಂದು ಕಡೆ ಮಿನಿಮಮ್ದಾಗ ಮಾಡ್ತಾರೆ, ಒಂದು ಕಡೆ ಮೀಡಿಯಮ್ ಇರ್ತದೆ, ಒಂದು ಕಡೆ ಜಾಸ್ತಿ ಸುದ್ದಿ ಆಗೋಂಗೆ ಜಾಸ್ತಿ ಮಾಡ್ತಾರೆ. ಮತ್ತು ಎಲ್ಲ ಸರ್ಕಾರ ಮಾಡ್ತಾರೆ, ಎಲ್ಲ ಸರ್ಕಾರ ಸುಮ್ಮನೆ ಇರ್ಬೇಕಲ್ಲ, ಏನು ಮಾಡೋರು? ಏನು ಮಾಡೋಕ್ಕಾಗಲ್ಲ. ಈಗ ನನಗೆ ಅಲ್ಲಿ ಮುಂದೆ ಕೂತು ಹಿಂಗೆ ಹೊಡಿತಾನೆ, ಈಗ ಹೊಡಿ, ಹಿಂಗೆ ಹೊಡಿತಾರೆ, ಹಿಂಗೆ ಇದನ್ನು ನಾವು ಸರಿ ಇಲ್ಲ ತಾವಣತಾನೆ. ಏನು ಮಾಡೋ? ಮಂತ್ರಿ ಮಾತು ನಮ್ಮ ಅಧಿಕಾರಿಗಳು ಕೇಳಬೇಕಲ್ಲ. ಯಾವುದು ಅಲ್ಲ, ನೀವು ಅಲ್ಲಿ ಪಕ್ಕದೊಂದು ಹೊಸದು ಕಟ್ಟಿದ್ದು ಅದನ್ನು ಹೇಳ್ತಾರೆ. ನೀವು ರಿಪೇರಿ ಹೇಳ್ತಿದ್ದಾರೆ. ಇದ್ರಾಗ 2 ವಿಷಯ ಇದೆ. ನಾವು ಹೊಸದೊಂದು ಕಟ್ಟಿದ್ರಿ ಪಕ್ಕಕ್ಕೆ, ಒಂದು ಕೂಡ್ಲಿಕ್ಕೆ ಇರಲಿಲ್ಲ, VIP ಒಂದು. ಅದಕ್ಕೆ ಏನಾರು ಖರ್ಚು ಮಾಡಿರ್ಬೇಕದು, ಆ ಲೆಕ್ಕ ಇರಬೇಕದು. ನೋಡ್ಬೇಕು, ಯಾಕಂದ್ರೆ ನನಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ನೀವು ಸೈಲೆಂಟ್ ಮಾಡಿರಿ, ಸೈಲೆಂಟ್ ಐತೆ ಅದ. ನೀವು ಯಾವಾಗ ಎಬ್ಸ್ತೀರಿ ಅವಾಗ ಎದ್ದು ಬಿಡ್ತಿದ್ದು ಅದು. ನೀವು ರಾಜಣ್ಣ ಮಾದೇವಪ್ಪ ಇಲ್ಲಾಂದ್ರೆ ನಿಮ್ಮ ಅಧ್ಯಕ್ಷ ಇದಾರಲ್ಲ, ನಿಮ್ಮ ಈ ಅಸೋಸಿಯೇಷನ್ ಅಧ್ಯಕ್ಷ ಪರಮೇಶ್ವರ ಅವರೇ ನಮ್ಮ ಅಧ್ಯಕ್ಷರು. ಯಾವ್ರೆ ಇಲ್ಲ, ಹಾಗೆ ಮಾತಾಡ್ಬೇಕಂತ ಇಲ್ಲ. ಸಂದರ್ಭ ತಕ್ಕಂಗೆ ಮಾತಾಡ್ತಿರ್ತೀವಿ. ಪ್ರತಿ ದಿವಸ ಮಾತಾಡ್ಲಿಕ್ಕೆ ಆಗೋಲ್ಲ. ಏನು ಮಾತಾಡೋ ನೀವು? ಸಬ್ಜೆಕ್ಟ್ ಬೇಕಿಲ್ಲ. ಏನು ವಿಷಯ ಇದ್ರೆ ಮಾತಾಡ್ಬೋದು. ಮತ್ತು ಅನಾವಶ್ಯಕ ಮಾತಾಡ್ರೆ ಸರಿ ಹೋಗೋಲ್ಲ ಅಂತ ಇದ್ದಾರೆ. ಸಬ್ಜೆಕ್ಟ್ ಬೇಕಲ್ಲ ಮಾತಾಡ್ಲಿಕ್ಕೆ, ಸುಮ್ಮನೆ ಮಾತಾಡ್ಲಿಕ್ಕೆ ಆಗೋಲ್ಲ. ಸರ್, DCM ಅವರು ಮೊನ್ನೆ ದೆಹಲಿಗೆ ಹೋಗಿದ್ರು. ಹೋದಂಥ ಸಂದರ್ಭದಲ್ಲಿ ನನ್ನ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಬೇಕು ನನಗೆ ಅನ್ನುವಂಥ ಡಿಮ್ಯಾಂಡ್ ಅನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅನ್ನುವಂಥ ಸರ್. ಪ್ರೋಸೆಸ್ನ ಶುರು ಮಾಡಿ ಅನ್ನುವಂಥ ಬೇಡಿಕೆ ಇಟ್ಟಿದ್ದಾರೆ. ಇಟ್ಟಿರ್ಬೋದು. ಅದೇ ನಮಗೆ ಯಾರಿಗೂ ಗೊತ್ತಿಲ್ಲ, ಪಬ್ಲಿಕ್ನಾಗ ಯಾರಿಗೂ ಗೊತ್ತಿಲ್ಲ. ಅದು ಯಾರು ಏನು ಮಾತಾಡಿದಾರೆ ಗೊತ್ತಿಲ್ಲ. ನಾವು ಹೋಗ್ತೀವಿ, ನಾವು ಮಾತಾಡ್ತೀವಿ. ಬೇರೆಯವರೆಲ್ಲ ಸಾಕಷ್ಟು ಮಂತ್ರಿಗಳು ಹೋಗಿರ್ತಾರೆ. ಅವ್ರವ್ರ ಡಿಮಾಂಡ್ ಬೇಡಿಕೆ ಇಡ್ತಾರೆ. ಅವ್ರು ಏನು ಇಟ್ಟಿದಾರೆ ಅದು ನಮಗೆ ಗೊತ್ತಿಲ್ಲ. ಅದು ಒಳಗಡೆ ಬೆಳವಣಿಗೆಗಳ ಕಾರಣ ಆದರೆ ನೀವು ಅದನ್ನ ಹೇಗೆ ತಗೋತೀರಿ ಸರ್? ನಾವೇ ತೊಗೊಳ್ಳೋದು. ಪಾರ್ಟಿ ಇದೆ, ಎಲ್ಲರೂ ಇದ್ದಾರೆ, ನಾವೊಬ್ಬರೇ ಇಲ್ಲ. ಇಡೀ 140 ಜನ ಇದ್ದಾರೆ. ಈಗ ನಾ ಇಂಡಿವಿಜುವಲ್ ಏನು ಮಾಡಲಿಕ್ಕಾಗಲ್ಲ. ಪಾರ್ಟಿ ಇದೆ, ಪಾರ್ಟಿ ಡಿಸಿಷನ್ನು. ಬಿಜೆಪಿಗೆ ಹೋಗೋಕೆ ಎದುರಿಸ್ತಾ ಇದ್ದಾರೆ ಅಧಿಕಾರಕ್ಕಾಗಿ DK ಶಿವಕುಮಾರ್ ಅವರು. ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಹೇಳಿದ್ರಲ್ಲ, ಅಲ್ಲಿ ಒಳಗಡೆ ಹೋಗಿ ಏನು ಮಾತಾಡಿದ್ರೆ ನಮಗೆ ಗೊತ್ತಿಲ್ಲ. ಅಪ್ರಾಪ್ತೆ ಮದುವೆ ಮಾಡಿಸಿದ್ದಾರೆ ಸರ್. ಆಧಾರ್ ಕಾರ್ಡ್ನ ಇನ್ಫ್ಲೂಯೆನ್ಸ್ ಮಾಡಿ ತಿದ್ದುಪಡಿ ಮಾಡಿಸಿ ಅಪ್ರಾಪ್ತೆ ಮದುವೆ ಮಾಡಿಸಿದ್ದಾರೆ. ನನ್ನ ಗಮನಕ್ಕೆ ಬಂದಿದೆ ಸರ್. ಇದು ಓದೋ ವಯಸ್ಸಲ್ಲಿ ಈಗ ಬಾಣಂತಿ ಆಗಿದೆ ಹುಡುಗಿ. ಇಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಅದಿಲ್ಲ. ಮಾತ್ರ ಬೇರೆ ಏನು ನಡೆದೇನು? DK ಶಿವಕುಮಾರ್ ಅವರು ಇತ್ತೀಚೆಗೆ ಹಿಂದುತ್ವ ಜಪ ಮಾಡ್ತಿದ್ದಾರೆ. ಹೊಸದೇನಲ್ಲ, ಮುಂಚೆನೇ ಹೇಳ್ತಾರೆ. ಇವತ್ತಿಲ್ಲ, ಮುಂಚೆನೇ ಹೇಳೋರು. ಅವ್ರೇನು ನಮಗೆ ತಿಳಿದ ಮಟ್ಟಿಗೆ ನಾವು ಯಾವಾಗಿದ್ದು ಕೇಳ್ತೀವಿ ಅವಂದು ಇದನ್ನ ಹೇಳ್ಯಾರ. ಹೊಸದಲ್ಲಿ ಹೇಳ್ಯಾರ. ಅದು ಅವಂದದನ್ನೇ ಹೇಳ್ತಾರೆ ಅವರು. ಈಗೇನು ಹೊಸದಲ್ಲ, ಅದು ಹಳೇದೇ ಅದು. ಅವ್ರು ಮಾಡ್ಬೇಕಲ್ಲ. ಅದು ಅಂತರ್ರಾಜ್ಯಕ್ಕೆ ಹೋಗಿದ್ರು. ನಮ್ಮ ಕರ್ನಾಟಕದಾಗ ನಡೆದಿಲ್ಲಲ್ಲ ಅದು. ಡೆಲ್ಲಿ ಅವ್ರಿಗೆ ಸಂಬಂಧಪಟ್ಟದ್ದು ಅದು.
ಈಗ ಅದ್ರ ಬಗ್ಗೆ ಡೆಲ್ಲಿ ಅವ್ರು ಗಮನ ಹರಿಸ್ಬೇಕು. ನಮ್ಗೆ ಏನು ಐಡಿಯಾ ಇರೋದಕ್ಕೆ ಹೋಗಿದ್ದು ಒಳ್ಳೇದು ಕೆಟ್ಟದ್ದು. ಕಾರ್ಯಕರ್ತರು ಕೂಡ ಬೇಸರ ಆಗಿದೆ. ರಾಹುಲ್ ಗಾಂಧಿ ಅವ್ರನ್ನ ಅಪಹಾಸ್ಯ ಮಾಡಿದವ್ರ ಕಾರ್ಯಕ್ರಮಕ್ಕೆ ಹೋಗ್ಬೇಕಿತ್ತ ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರಲ್ಲೇ ಇರೋ ಪ್ರಶ್ನೆ. ನಮ್ಮ ನಾಯಕರ ಮೇಲೆ ಮಾತಾಡಿದವರು ಕೂಡಲೇ ಹೋಗ್ಬೇಕಿತ್ತ ಅನ್ನೋದೇ ಪ್ರಶ್ನೆ. ಅದಕ್ಕೆ ಉತ್ತರ ಕೊಟ್ಟಿದ್ದಾರಲ್ಲ ಅವರು, ಅಧ್ಯಕ್ಷ ಕೊಟ್ಟಿದ್ದಾರೆ. ಮತ್ತೆ ನೀವು ಉತ್ತರ ಕೊಟ್ಟಿದ್ದಾರೆ ಅವರು ಅದಕ್ಕೆ. ಸರ್, ಹಿಮಾಚಲ ಪ್ರದೇಶದಲ್ಲಿ ಸರ್ ಗ್ಯಾರಂಟಿಗಳನ್ನ ಸರಿದೂಗಿಸೋಕ್ಕಾಗದೆ ಅಲ್ಲಿಯ ಹುಂಡಿಯ ಹಣಕ್ಕೆ ಶಿಕ್ಷಣ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಳಿದ್ದಾರೆ ಅನ್ನೋದು ಮುಖ್ಯಮಂತ್ರಿಗಳು. ಇಲ್ಲಿ ಕೂಡ ಆ ಥರ ಪರಿಸ್ಥಿತಿ ಇದ್ದಾವೆ ನೋಡಿ. ಅದು ಸರಿಯಾಗಿ ನೋಡಬೇಕು. ಸುಮ್ಮನೆ ಏನೋ ಬರ್ದಿರ್ತೀವಿ. ಹಿಂದೆ ನಮ್ಮಲ್ಲಿ ಕೂಡ ಇದು ಮಾಡಿದರು. ದೇವಸ್ಥಾನಕ್ಕೆ ಎಲ್ಲ ಲಗ್ಗಿ ಇಡ್ತಿದ್ದಾರೆ, ವಶಪಡ್ತಾರೆ, ಅಲ್ಲಿದ್ದು ಹಣ. ಇದಕ್ಕೆ ನಮ್ಮಲ್ಲಿ ಒಂದ್ಸಲ ಬಂದಿತ್ತು ಇದು ವಿಷಯ ಆಗಿತ್ತು. ಹಂಗಿರಲ್ಲ. ನಾವು ಉದ್ದೇಶ ಬೇರೆ. ಅದು ಏನಾಗಿದೆ ಅಲ್ಲಿ ಸರಿಯಾಗಿ ತಿಳ್ಕೋಗಿ ಏನಾಗಿದೆ ಗೊತ್ತಿಲ್ಲರ. ಹಿಮಾಚಲ ಪ್ರದೇಶದಾಗ ಎಷ್ಟು ಹುಂಡಿಯಿಂದ ಎಷ್ಟು ಬರ್ತೈತ್ರೆ. ಒಂದು ಸರ್ಕಾರ ನಡ್ಸೋಟ್ಟು ಬರ್ತೈತ್ರೆ, ಒಂದು ಇಲಾಖೆ ನಡ್ಸೋಟ್ಟು ಬರ್ತೈತೆ, ಬರೋಲ್ಲ. ಅವ್ರ್ಯಾಕೆ ಕೊಡ್ತಾರೆ? ಅವ್ರು ಹುಂಡಿ ದುಡ್ಡು ನಮಗೆ, ಅದು ಟ್ರಸ್ಟ್. ಅದು ಟ್ರಸ್ಟಿನ ದುಡ್ಡು ನಮ್ಗೆ ಯಾಕೆ ಕೊಡ್ತಾರೆ ಅವರು? ಅಲ್ಲಿ ಸ್ಟಡಿ ಮಾಡಿ, ಪೂರ್ತಿ ಸ್ಟಡಿ ಮಾಡಿದೆ. ಸುಮ್ಮನೆ ಅದು ಯಾವುದೋ ಬಂದಿದೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಭಾಳಷ್ಟು ನಾವು ತಿಳಿದಂಗೆ ನಿಜ ಇರೋಲ್ಲ. ಹೊರೆ ಇದ್ರೂ ನಡ್ತಾ ಇದ್ದಿರಲ್ಲ. ಹೊರೆ ಇದ್ದರೂ ಕೂಡ ಉಳಿದಿದ್ದನ್ನು ಕಾಮಗಾರಿ ನಡೆಸ್ತಾ ಇದ್ದಿರಲ್ಲ. ಯಾವುದೇ ಸ್ಟಡಿ ಮಾಡಿದ್ರೆ ಸುಮ್ಮನೆ ನಾವು ಅನವಶ್ಯಕ ಕೇಳಿದ್ರೆ ಗೊತ್ತಲಾಗ್ತದೆ. ಆ ದೇವಸ್ಥಾನದಿಂದ ಸಣ್ಣ ರಾಜ್ಯ ಇರೋದು. ನಮ್ಮಲ್ಲಿರುವಂಥ ತಾಲೂಕಿನವ್ರು ಇರುವಷ್ಟು ದೇವಸ್ಥಾನ ಇಡೀ ರಾಜ್ಯದಾಗ ಇರ್ಬೋದು ಅಲ್ಲಿ. ಅದರಿಂದ ಎಷ್ಟು ಆಗೋದಿದ್ರೆ ಅದಕ್ಕೆ ಅದೇನು ಶಿಕ್ಷಣ ಏನು ಅವ್ರೇನು ಸ್ಕೀಮ್ ಏನಾರು ಕೇಳಿರ್ಬೇಕು ಅಥವಾ ಹಿಂಗೇನು ಇರಬೇಕು. ಅದು ಕೇಳಿರ್ಬೋದು. ಆದರೆ ನಾವು ತಿಳ್ಕೊಂಡಂಗೆ ಇರೋಲ್ಲ. ಪೂರ್ತಿ ಸ್ಟಡಿ ಮಾಡಬೇಕು. ಅವ್ರ ಆದೇಶ ಏನಿದೆ ನೋಡಬೇಕು. ಆದೇಶ ಆದ್ಮೇಲೆ ಗೊತ್ತಾಯ್ತು. ಇಲ್ಲ ನಾವು ಬರೀ ಮೇಲ್ನೋಟಕ್ಕೆ ನೋಡಿದ್ರೆ ಸರಿ ಆಗೋಲ್ಲ. ಸ್ಟಡಿ ಮಾಡೋರು ಬೇಕಾದ್ರೆ ಅದು ಏನಿದೆ, ಏನು ಆದೇಶ ಮಾಡಿದ್ದಾರೆ. ಇನ್ನೊಂದು ಸರ್, ರಾಜ್ಯದ ತೆರಿಗೆ ಪಾಲು ಕೂಡ ಕಡಿತ ಆಗುವಂಥ ಸಾಧ್ಯತೆ ಇದೆ ಕೇಂದ್ರದಿಂದ ಕೂಡ ನೀವು ತೆರಿಗೆ ಸರಿಯಾಗಿ ಬರ್ತಿಲ್ಲ. ಅದೇ ಆ ಥರ ಇನ್ನೂ ಮತ್ತೆ ಕಡಿತ ಮಾಡ್ತಾ ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ತೊಗೊಳ್ತಾರೆ. ಉತ್ತರ ಹಿಂದೂಸ್ತಾನ ಎಲ್ಲ ಆ ಕಡೆ ದುಡ್ಡು ಕೊಡ್ತಾರೆ ಡೆವಲಪ್ ಮಾಡೋಕ್ಕೆ. ನಮ್ಮ ದುಡ್ಡು ಹೋಯ್ತಾರೆ ಆ ಕಡೆ ಕೊಡ್ತಾರೆ. ಮಾಡಬೇಕಲ್ಲ. ಬಿ ಜೆ ಪಿ ಅವ್ರು ಸಪೋರ್ಟ್ ಮಾಡಬೇಕು. ಅವರು ಅದು ಆ ಕಡೆನೇ ಒಲಿತಾರಲ್ಲ. ಅವ್ರು ಸಪೋರ್ಟ್ ಮಾಡಬೇಕು. ಅವ್ರು ಕೇಳಬೇಕಲ್ಲ. ಸಂಸದರು ಅವ್ರ ಮುಖಂಡರು ನಮ್ಮ ದುಡ್ಡು ಜಾಸ್ತಿ ಕೊಡು ಅಂತ ಹೇಳ್ಬೇಕು ಹೊರತಾಗಿ ಮತ್ತೆ ಇದ್ದಿದ್ದೆ ಕಟ್ ಮಾಡ್ರೆ ಅವ್ರ ಕೇಳಿ ಜಾಸ್ತಿ ಸರ್ಕಾರ ಗಮನಿಸ್ತದ್ರೆ. ಅವರು ಸಂಸದರು ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. ಅವರು ಒತ್ತಡ ಹಾಕ್ಬೇಕ್ರಿ. ಈಗ 1% ಮಾಡ್ತಾರೆ, ಮತ್ತು ಹಾಗೆ ಕಟ್ ಮಾಡ್ತಾ ಹೋಗ್ತಾರೆ ವರ್ಷ.